ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಡಾಯಂ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ತಡಾಯಂ ಮೂವಿಯು ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ತಡಾಯಂ ಮೂವಿಯಲ್ಲಿ ಸಮೂ ತಿರಕಣ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಡಾಯಂ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದ್ದಾರೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಡಾಯಂ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಸ್ಪೆನ್ಸ್ ಮೂವಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ತಮಿಳಿನಲ್ಲಿ ಒಂದು ಬಿಗ್ಗೆಸ್ಟ್ ಮೂವಿಯಾಗಿ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ತಡಾಯಂ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದಾಗೆ ಈ ತಡಾಯಂ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಹೀರೋ ಏನು ಮಾಡ್ತಾನೆ ಅಂದರೆ, ಅವನು ಒಂದು ಪೊಲೀಸ್ ಸ್ಟೇಷನಲ್ಲಿ ಇರ್ತಾನೆ, ವಿಲನ್ನು ಕೂಡ ಒಬ್ಬ ಪೊಲೀಸ್ ಆಗಿರ್ತಾನೆ. ಆ ಪೊಲೀಸ್ ಸ್ಟೇಷನ್ಗೆ ಏನು ಮಾಡ್ತಾರೆ, ಇನ್ನೊಬ್ಬರು ಕಾನ್ಸ್ಟೇಬಲ್ ಅಂತ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅಂದಾಗ ಏನಾಗುತ್ತೆ, 3 ಸೀಟು ಪೊಲೀಸರು ಇರ್ತಾರೆ, ಅದರಲ್ಲಿ ಇಬ್ಬರು ಕೂಡ ಫ್ರೆಂಡ್ಸು, ಅಂದರೆ ಒಂದು ಹುಡುಗ ಒಂದು ಹುಡುಗಿ ಫ್ರೆಂಡ್ಸು, ಮತ್ತು ಇಬ್ಬರು ಕೂಡ ಒಬ್ಬರು ಪೊಲೀಸ್ ಆಗಿರ್ತಾರೆ. ಆ ಪೊಲೀಸ್ ಆಗಿದ್ದಾಗ ಏನಾಗುತ್ತೆ ಅಂತಾರೆ, ತಿರ್ಗಾ ಅವನೇನು ಮಾಡ್ತಾನೆ, ಪೊಲೀಸ್ನವನು ಯಾವಾಗಲೂ ಕೂಡ ಟೀನ ಅಂಗಡಿಯಲ್ಲಿ ಹೋಗಿ ಕೂತ್ಕೋತಾ ಇರ್ತಾನೆ. ಅಂದರೆ ಯಾವಾಗಲೂ ಕೂಡ ಬಿಸ್ಕೆಟ್ ತಿಂತಿರೋದಾಗಿರ್ಬೋದು, ಟೀ ಕುಡಿತಾ ಇರೋದಾಗಿರೋ ಅವನು ಒಂಥೂರು ಯಾವುದಕ್ಕೂ ಕೂಡ ಟೆನ್ಷನ್ ತೊಗೋತಿರಲಿಲ್ಲ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಪೊಲೀಸವರಾಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಇವನು ಯಾವಾಗಲೂ ಕೂಡ ಸಿಲ್ಲಿಯಾಗಿದ್ದಾನೆ ಅಂತಲೂ ಕೂಡ ಹೇಳ್ತಾ ಇರ್ತಾನೆ. ಅದೇನಾಗುತ್ತೆ, ನೆಕ್ಸ್ಟ್ ಮಾರನೇ ದಿವಸ ಒಂದು ಮರ್ಡರ್ ಅಂತ ಕೂಡ ಬರುತ್ತೆ ಗೈಸ್. ಅವಾಗ ಏನಾಗ್ತಾನೆ, ಇವರು ಪೊಲೀಸ್ನವರು ಹೋಗ್ತಾರೆ, ಆ್ಯಕ್ಷನ್ ತೊಗೋಬೇಕಾಗಿರುತ್ತೆ. ಅಲ್ಲೇನಾಗ್ತಾ ಇರುತ್ತೆ, ಅದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಅಂತಂದರೆ ಅದರಿಂದ ಏನಿದ್ದಾರೆ, ಮತ್ತು ಅಲ್ಲಿಗೆ ಹೋಗಿರ್ತಾರೆ, ಮತ್ತು ಅಲ್ಲಿ ಏನೇನಾಗಿದೆ ಅಂತ ಕೂಡ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಆ ಕೇಸಿನ ಬಗ್ಗೆ ಎಲ್ಲರೂ ಕೂಡ ಟೆನ್ಷನ್ ತಗೋತಾ ಇರ್ತಾರೆ. ಆದರೆ ಇವನೇನು ಮಾಡಿರ್ತಾನೆ ಅಂತಾರೆ, ಟೀ ಅಂಗಡಿಯಲ್ಲಿ ಯಾವಾಗಲೂ ಕೂತ್ಕೋತಾ ಇರ್ತಾನಲ್ಲ, ಅವನು ಒಂದೊಂದೇ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಯಾರು ಬಂದಿದ್ದಾರೆ, ಮತ್ತು ಇಲ್ಲಿ ಏನಾಗಿದೆ, ಮತ್ತು ಇಲ್ಲಿ ಯಾರ್ಯಾರಿದ್ರು, ಮತ್ತು ಹಿಂಗೆ ಹೆಂಗೆ ವರ್ಕ್ ಮಾಡಿದ್ದಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ತೆರೆಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.